ದರ್ಶನ್ ಅವರ ಬಹು ನಿರೀಕ್ಷಿತ ಡೆವಿಲ್ ಚಿತ್ರ ಇದೀಗ ತೆರೆಕಾಣಿಸಿದ್ದು. ಈಗಾಗಲೇ ಫ್ಯಾನ್ ಶೋ ಕೂಡ ಮುಕ್ತಾಯವಾಗಿದ್ದು ನೋಡ್ತಾ ಇರ್ಬೋದು. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಕುಣಿದು ಕುತ್ಕೊಳಿಸ್ತಾ ಇದ್ದಾರೆ, ದರ್ಶನ್ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜೊತೆಗೆ ದಿ ಬಾಸ್ ಎಂದು ಘೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಾವುಟವನ್ನು ಜೊತೆಗೆ ದರ್ಶನ್ ಅವರ ಒಂದು ಕಡೆ ದಿ ಬಾಸ್ ಅಂದರೆ ದರ್ಶನ್ ಅಭಿಮಾನಿಗಳಿಗೆ ಕೆಲವು ಸಿನಿಮಾ ಸಾಕಷ್ಟು ಅಪೋಸಿಟ್ ಅಂತ ಹೇಳ್ಬೋದಾಗಿರುವುದು. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಅವರು ಜೈಲಿನಲ್ಲಿದ್ದರೂ ಸಹ ಅವರು ಚೆನ್ನಾಗಿರಲಿ ದರ್ಶನ್ ಅವರ ಸಿನಿಮಾವನ್ನು ಸಂಬಂಧಿಸಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ನಾನೀಗ ಒಬ್ಬ ಅಭಿಮಾನಿಗಳನ್ನು ಮಾತನಾಡುವ ಪ್ರಯತ್ನವನ್ನು ಮಾಡ್ತೀನಿ. ಯಾವ ರೀತಿಯಾದರೂ ದರ್ಶನ್ ಅವರ ಸಿನಿಮಾವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದೇ ಡೈಲಾಗ್ ಹೆವಿ ಸಿನಿಮಾ ಮತ್ತೊಂದ್ಸಲ ಮಾಡ್ತಾ ಇದೀವಿ. ನೋಡಿದ್ರ ಡೆವಿಲ್ ಸಕ್ಕ ಚೇಂಜ್ ಚಿತ್ರಾನ್ನ ನೋಡಿದ್ರಲ್ಲ ಯಾವ ರೀತಿಯಾಗಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಬ್ಬ ಅಭಿಮಾನಿಗಳನ್ನು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅಭಿಮಾನಿಗಳು ಪರ್ಫಾರ್ಮೆನ್ಸ್ ವೈಸ್ ಒಬ್ಬ ಕಲಾವಿದಾಗಿ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನ ದರ್ಶನ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಮಾಸ್ ಸಿನಿಮಾ ಇಟ್ಕೊಂಡು ಮೆಸೇಜ್ ವಿತ್ ಲವ್ ಅಲ್ಲಿ ಒಂದು ಹುಡುಗಿ, ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದಾನೆ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್, ಇವತ್ತೇನು ಕ್ಯಾರೆಕ್ಟರ್ ವೈಸ್ ನೋಡಕ್ ಬಂದ್ರೆ ಒಂದು 10-15 ಶೇಡಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ತರ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಶ್ ತರ ಮಾಡಿದ್ದಾರೆ, ಶಂಕರ್ ತರ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಫ್ಯಾನ್ಸ್ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ ಇವತ್ತೇನು ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದ್ರೆ ಏನಂದ್ರೆ ಇವಾಗ ಎಲ್ಲರೂ ಅನ್ಕೋತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಬಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋದು ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ, ಪ್ರತಿಯೊಬ್ರು ಕುತ್ಕೊಂಡು ನೋಡುವಂಥ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ, ರಾಜಕೀಯಕ್ಕೋಸ್ಕರ ಅಪ್ಪ ಇದು ಹೆಂಡ್ತಿನ ಮಕ್ಕಳ ಇದು ಏನಂದ್ರೆ ಗಂಡನ ಹೆಂಡ್ತಿನ ಸಾಯಿಸೋ ಥರದ್ದು, ಒಂದು ಸಾವನ್ನು ಸಮೇತ ಇಟ್ಕೊಂಡು ರಾಜಕೀಯ ಮಾಡೋ ಥರದ್ದು ನಡೀತಾ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದು ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡಬೇಕು ಅಂದರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು, ಕಲಾವಿದರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇದೇ ಥರ ಇವಾಗ ಎಷ್ಟೋ ಜನ ನೋಡಿ ಸರ್ ಈ ಥರ ಸೆಲೆಬ್ರೇಷನ್ ಥಿಯೇಟ್ರ್ ಹತ್ರ ಮತ್ತೆ ಈ ಥರ ಎಲ್ಲ ಪಟಾಕಿಗಳು ಥಿಯೇಟ್ರ್ ಮಿಂಚಬೇಕು ಅಂದರೆ ದರ್ಶನ್ ಸರ್ ಸಿನಿಮಾನೇ ಬರಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಏನು ಸರ್ ಕಾಟೇರ ಸಿನಿಮಾ ಬಂದ್ಬಿಟ್ಟು ರೈತರಿಗೋಸ್ಕರ ಮಾಡಿದ ಸಿನಿಮಾ. ರೈತರು ಇವಾಗ ಪ್ರೆಸೆಂಟ್ ರೈತರಿಗೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂತ ತೋರಿಸಿದ್ರು. ಬಟ್ ಇವತ್ತು ಡೆವಿಲ್ ಅಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋಕೆ ಬರ್ತಿರೋರಿಗೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತೆ ಹಳೆ ಸಿನಿಮಾಗಳಲ್ಲಿ ಏನು ನೋಡಿದ್ವಿ, ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ಮ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸಲ್ಲಿ ಮೆಸೇಜಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್, ಒಂದೊಂದು ಶಾರ್ಟ್ ಅಲ್ಲ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿಗೆ ಇರೋವಂಥ ಒಂದು ಕ್ಯಾಮ್ರಾ ಸೆನ್ಸು, ಆ ಲೈಟ್ ಕ್ಯಾಮ್ರಾ ಇಟ್ಟರೆ ಆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತು ಹೇಳಲ್ಲ ಸರ್, ಬದುಕಿರೋವರೆಗೂ ಹೀರೋನೇ. ಅವ್ರು ಹೇಳ್ತಾರೆ ಯಾವಾಗ್ಲೂ ನನ್ನ ಕಟ್ಔಟ್ಗೆ ಹಾಲು ಹಾಕ್ಬೇಕು ಕನ್ಸು ಕಾಣ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಈ ಸಿನಿಮಾದಲ್ಲಿ. ಸೊ ಅವ್ರು ಬದುಕಿರೋವರೆಗೂ ಆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಹಾರ ಹಾಕಿ ಹಾಕ್ತೀವಿ, ಪೂಜೆ ಮಾಡೇ ಮಾಡ್ತೀವಿ ಸರ್. ಗರ್ಭಗುಡಿಲಿರೋ ದೇವರು. ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡಕ್ಕೆ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ಆರ್ ನಗರದಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಅವ್ರ ವೈಫು. ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ, ಅವ್ರನ್ನ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡು ಬಂದೇ ಬರ್ತೀರಾ. ನಮ್ಮ ಚಾಮುಂಡೇಶ್ವರಿಗೆ ಈ ಕೂಗು ತಲುಪಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.